ಇವತ್ತು ಆ ಮಕ್ಕಳನ್ನ ಆಶ್ರಯ ಮಾಡಿದ್ರಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಮಕ್ಕಳಿಗೆ ಅವ್ರು ಯಾವ ರೀತಿ ಎಜುಕೇಶನ್ ಕೊಟ್ಟಪ್ಪ ಅಂತಂದ್ರೆ ಯಾವತ್ತೂ ಕೂಡ ತಿನ್ನಾಕ ಕಡಿಮೆ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆ ಒಂದು ಎಜುಕೇಶನ್ ಕೊಡಿಸ್ಬೇಕಂತಕ್ಕಂಥ ಒಂದು ಉದ್ದೇಶ ಅವ್ರು ಇಟ್ಕೊಂಡಿದ್ರು. ನಾನ್ ನೋಡಿದ ಹಾಗೆ ಅಂತ ಒಳ್ಳೆ ಎಜುಕೇಶನ್ ಅನ್ನ ಎಲ್ಲರಿಗೂ ಕೂಡ ಇವರು ಸಹೋದರರಾಗಿರ್ಬೋದು, ಇವರಿಗಾಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಒಂದು ಉನ್ನತ ಶಿಕ್ಷಣವನ್ನ ಒದಗಿಸಿಕೊಟ್ಟಿದ್ದಾರೆ. ಆ ಮೊದಲನೇದಾಗಿ ಆ ತಾಯಿ ತಂದೆಗಳಿಗೆ ನಾವು ಜೋರಾದ ಚಪ್ಪಾಳೆ ಅಂತ ಹಾಕ್ಬೇಕು. ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಅವರು ಇದೇ ಊರದಲ್ಲಿ ಶಿವಲಿಂಗೇಶ್ವರ ಶಾಲೆಯಲ್ಲಿ ಪಡ್ಕೊಂಡಿದ್ರು ಪ್ರಾಥಮಿಕ ಶಿಕ್ಷಣವನ್ನ. ಅದೇ ಪ್ರೌಢ ಶಿಕ್ಷಣವನ್ನ ನೆರೆ ಗ್ರಾಮ ಸರ್ಕಾರಿ ಪ್ರೌಢಶಾಲೆ ಕಾನಟ್ಟಿಯಲ್ಲಿ ಪಡ್ಕೊಂಡು ಅವಾಗ ಅವ್ರಿಗಿಂತ ಒಂದು ವರ್ಷ ಸೀನಿಯರ್, ನನಗಿಂತ ಒಂದು ವರ್ಷ ಜೂನಿಯರ್. ಇವ್ರ ಸ್ವಭಾವ ಹೇಗಿತ್ತು ಅಂತಂದ್ರೆ ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಅವ್ರ ಕಾರ್ಯ ಅವ್ರು ಆ ಟೈಮ್ದಾಗ ಆಡ್ತಕ್ಕಂಥ ಕ್ರೀಡೆ ಯಾವಪ್ಪ ಅಂತಂದ್ರೆ ಕಬಡ್ಡಿ ಕ್ರೀಡೆಯನ್ನ ಆಡ್ತಾ ಇದ್ರು. ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ. ಅದೇ ತರ ಸೈದಾಪುರ ಗ್ರಾಮದ ಅವರ ಸಹಪಾಠಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ರು. ಅವತ್ತು ಕೂಡ ಆಟದಲ್ಲಿ, ಪಾಠದಲ್ಲಿ ಎಲ್ಲದರಲ್ಲೂ ಕೂಡ ಮುಂದಿರ್ತಕ್ಕಂಥವ್ರು, ಅಷ್ಟೇ ಅಭ್ಯಾಸದಲ್ಲಿ ಕೂಡ ಮುಂದಿರ್ತಕ್ಕಂಥವ್ರು. ಇದೇ ಗ್ರಾಮದ ಸಹಪಾಠಿ ಅವ್ರ ಜೊತೆ ಇದ್ದವರು ಕೂಡ ಒಳ್ಳೆಯ ವ್ಯಾಸಂಗವನ್ನು ಮಾಡ್ಕೊಂಡಿದ್ದಾರೆ. ಇವ್ರ ಜೊತೆ ಸಹಪಾಠಿ ಇರ್ತಕ್ಕಂಥವ್ರು MBBS ಮಾಡ್ಕೊಂಡಿದ್ರು. ಆದ್ರೆ ಅದೇ ತರನಾಗಿ SSLC ಉತ್ತಮ ಒಂದು ಅಂಕಗಳನ್ನು ರ್ಯಾಂಕ್ ಪಡ್ಕೊಂಡು PUCಗೆ ಪ್ರಥಮ ವರ್ಷ JSS ಕಾಲೇಜ್ ಧಾರವಾಡದಲ್ಲಿ ಸೀಟ್ ಅನ್ನು ಪಡ್ಕೊಂಡ್ರು. ಅದೇ ತರನಾಗಿ ಅದೇ ತರ ಸೆಕೆಂಡ್ ಇಯರ್ ಮಾಡ್ಲಿಕ್ಕೆ ಮತ್ತೆ ಅವರು JSS ಬಿಟ್ಟು KLE ಬೆಂಗಳೂರಿಗೆ ಹೋದ್ರು. ಅಲ್ಲಿ ಸೆಕೆಂಡ್ ಇಯರ್ ದಲ್ಲಿ ಕೂಡ ಉತ್ತಮ ಅಂಕ ಪಡ್ಕೊಂಡು ಒಂದು ಹೆಸರುವಾಸಿಯಾಗಿರ್ತಕ್ಕಂಥ SRSIT ಕಾಲೇಜಿನಲ್ಲಿ BE ಇಂಜಿನಿಯರಿಂಗ್ ಪಡ್ಕೊಳ್ಳಿಕ್ಕೆ ಸೀಟ್ ಪಡ್ಕೊಂಡ್ರು. ಅಲ್ಲೇ BE ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವರಲ್ಲಿ ಎಲ್ಲ ಅನುಕೂಲ ಇತ್ತವಾಗ. ನಿಜವಾಗ್ಲೂ ಅವ್ರ ಬ್ರದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಜಿನಿಯರಿಂಗ್ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇವ್ರಿಗೂ ಹೋಗುವಂತ ಅವಕಾಶ ಇತ್ತು. ಆದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ನಾವೆಲ್ಲರೂ ಬೇಕಂದ್ರೆ ಇಂಜಿನಿಯರ್ ಆಗಬೇಕಂದ್ರೆ ಇಂಜಿನಿಯರ್ ಕಲ್ತರೂ ಕೂಡ ಜನರ ಸೇವೆ ಮಾಡ್ಕೋಬೇಕಂತ ಹೇಳಿ ಕಾಂಪಿಟೇಟಿವ್ ಓದ್ಲಿಕ್ಕೆ ಇಷ್ಟಪಡೋದು. ಜನರ ಸೇವೆ ಮಾಡ್ಕೋಬೇಕಂತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಒಂದೇನು ಅವರು ಜನರ ಸೇವೆ ಮಾಡ್ಲಿಕ್ಕೆ ಕಾಂಪಿಟೇಟಿವ್ ಓದಕತ್ತಿದ್ರು. ಅಲ್ಲಿಗೆ ಅವರು PSI ಒಂದು ಅಪ್ಲಿಕೇಶನ್ ಹಾಕೊಂಡು ಒಂದು ಕಾಂಪಿಟೇಟಿವ್ ಓದಿ ಅವರು ಫಸ್ಟ್ಗೆ ಯಾವುದು ಬೇಸಿಕ್ ಟ್ರೈನಿಂಗ್ ಹೈದರಾಬಾದ್ನಲ್ಲಿ ಟ್ರೈನಿಂಗ್ PSI ಸೆಲೆಕ್ಷನ್ ಆಗಿ ಹೈದರಾಬಾದ್ನಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ರು. ಅಲ್ಲೇ ಫಸ್ಟ್ ಪೋಸ್ಟಿಂಗ್ OCT ಅಂತಕ್ಕಂಥದ್ದು CCT ಅಂದ್ರೆ ಸೆಂಟರ್ ಫಾರ್ ಕೌಂಟರ್ ಟೆರರಿಸಂ ಅಂತಕ್ಕಂಥ ಡಿಪಾರ್ಟ್ಮೆಂಟ್ ಅದು. ಅದರಲ್ಲಿ ಫಸ್ಟ್ಗೆ ಹೈದರಾಬಾದ್ ಟ್ರೈನಿಂಗ್ ಮುಗಿಸ್ಕೊಂಡು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಮುಗಿದ ತಕ್ಷಣ ಸೆಕೆಂಡ್ ಪೋಸ್ಟಿಂಗ್ ಒಂದು QRT ಅಂತಕ್ಕಂಥ ಡಿಪಾರ್ಟ್ಮೆಂಟ್. QRT ಅಂತಂದ್ರೆ ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತಕ್ಕಂಥದ್ದು. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸಿ ಥರ್ಡ್ ಪೋಸ್ಟಿಂಗ್ ನಲ್ಲಿ ಬೆಳಗಾವಿ ಬರ್ತಾರೆ. ಅದೇ ತರನಾಗಿ ಮತ್ತೆ ಪೋಸ್ಟಿಂಗ್ ಮಾಡಿಕೊಂಡು ವಿಧಾನಸೌಧದ VIP ಬಂದೋಬಸ್ತ್ ಕಾರ್ಯವನ್ನ ಕರ್ತವ್ಯನ ನಿರ್ವಹಿಸ್ತಾರೆ. ಅದೇ ತರನಾಗಿ ಈ ಸೇವೆಯನ್ನ ಸಲ್ಲಿಸುವಂತಾನೆ 2027ರಲ್ಲಿ ಆಲ್ ಇಂಡಿಯಾ ಪೊಲೀಸ್ ಜೋಡೋ ಕ್ಲಸ್ಟರ್ ಅಂತಕ್ಕಂಥ ಒಂದು ಗೇಮ್ ನಲ್ಲಿ ಡೈಲಿ ನಡೆದಿರ್ತಕ್ಕಂಥದ್ರಲ್ಲಿ ಕಂಚಿನ ಪದಕವನ್ನು ಪಡ್ಕೊಳ್ತಾರೆ 2027ರಲ್ಲಿ. ಅದೇ ತರನಾಗಿ 2024ರಲ್ಲಿ ಆಲ್ ಇಂಡಿಯಾ ಪೊಲೀಸ್ ಜೋಡೋ ಅಲ್ಲಿ ಕೂಡ ಅಸ್ಸಾಂದಲ್ಲಿ ನಡೆದಿರ್ತಕ್ಕಂಥದ್ರಲ್ಲಿ ಕಂಚಿನ ಪದಕ ಪಡ್ಕೊಳ್ತಾರೆ. 2025ರಲ್ಲಿ ಆಲ್ ಇಂಡಿಯಾ ಪೊಲೀಸ್ ಜೂಡೋ ಕ್ಲಸ್ಟರ್ ನಲ್ಲಿ ಜಮ್ಮು ಕಾಶ್ಮೀರ ನಡೆದಿರ್ತಕ್ಕಂಥದ್ರಲ್ಲಿ ಅಲ್ಲಿ ಬೆಳ್ಳಿ ಪದಕ ಸಿಲ್ವರ್ ಮೆಡಲ್ ಅನ್ನ ಪಡ್ಕೊಳ್ತಾರೆ. ಅದೇ ತರನಾಗಿ 2025ರಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದ 10ನೇ ಅಂತಾರಾಷ್ಟ್ರೀಯ ಗುಡ್ಡುಗಾಡು ಓಟದಲ್ಲಿ 100 ಕಿಲೋಮೀಟರ್ ದೂರವನ್ನ 14 ತಾಸು 26 ನಿಮಿಷ ಗಂಟೆಯಲ್ಲಿ ಕ್ರಮಿಸಿ 2ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಸಾಧನೆಯನ್ನ ಮಾಡಿರ್ತಕ್ಕಂಥ 4 ಅಧಿಕಾರಿಗಳಲ್ಲಿ ಇವರು ಒಬ್ರು. ಜೋರಾದ ಚಪ್ಪಾಳೆ ಬರಬೇಕು. ಅದೇ ತರನಾಗಿ 2016ರಲ್ಲಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ನಡೆದ ಎನ್ಕೌಂಟರ್ ನಲ್ಲಿ CC ಇಂದ ಪಾಲ್ಗೊಂಡಿರ್ತಕ್ಕಂಥ ಒಂದು ಅವರ ಮರೆಯಲಾಗಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳ್ತಾರೆ. ಅದೇ ತರನಾಗಿ ಸೌತ್ ಜೋನ್ ಅಂದ್ರೆ
ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಪಾಂಡಿಚೇರಿ ಎಲ್ಲ ಒಂದು ಜೂಡೋ ಪ್ರಶ್ನದಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿರ್ತಕ್ಕಂಥ ಹೆಮ್ಮೆ ಅರ್ಥ ಅಂತಂದ್ರೆ ಅದು ನಮ್ಮ ದಕ್ಷ ಅಧಿಕಾರಿ ಬಸವರಾಜ್ ಪಶ್ಚಾಪುರ ಅಂತ ಹೇಳ್ಬೋದು. ಅದೇ ತರನಾಗಿ ಪ್ರಸ್ತುತ ISD ಅಂತಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಈ ಒಂದು ಯೂನಿಟ್ನಲ್ಲಿ ವಿಧಾನಸೌಧದಲ್ಲಿ ಇವತ್ತು ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದೇ ತರನಾಗಿ ಇವರು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಅದೇ ತರನಾಗಿ ಅವರು 3 ರಾಷ್ಟ್ರೀಯ ನ್ಯಾಷನಲ್ ಪದಕಗಳನ್ನು ಪಡ್ಕೊಂಡಿದ್ದಾರೆ, 3 ಸೌತ್ ಝೋನ್ ಅಂತಕ್ಕಂಥ ಪದಕಗಳನ್ನು ಪಡ್ಕೊಂಡಿದ್ದಾರೆ, 100 ಮ್ಯಾರಥಾನ್ ರನ್ನಿಂಗ್ ಪದಕಗಳನ್ನು ಪಡ್ಕೊಂಡಿದ್ದಾರೆ, 10 ಹಿರಿಯ ಅಧಿಕಾರಿಗಳ ಪ್ರಶಂಸನಾ ಪತ್ರಗಳನ್ನು ಪಡ್ಕೊಂಡಿದ್ದಾರೆ. ಅದೇ ತರನಾಗಿ ಪ್ರಸ್ತುತವಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಹೆಮ್ಮೆಯ ಪುತ್ರ ದಕ್ಷ ಅಧಿಕಾರಿ ಸೈದಾಪುರ ಗ್ರಾಮದ ಸುಪುತ್ರ ಬಸವರಾಜ್ ಪೂಜಾರಿ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ನಮ್ಮ ಸೌತ್ ಝೋನ್ದಲ್ಲಿ ಏಕೈಕ ಅಂತಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನನಗೂ ಕೂಡ ಇಲ್ಲಿ ಎನ್ಕ್ರಿಪ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದ್ರೆ ಇದೊಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ಗುರು ಹಿರಿಯರು ಆಗಮಿಸಿದಿರಿ. ಈ ಒಂದು ಕಾರ್ಯಕ್ರಮ ಮೋಟಿವೇಶನ್ ಆಗಬೇಕು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ನಿಮ್ಗೆ ಇರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ಯಾವ ರೀತಿ ಸಾಧನೆ ಮಾಡ್ಬೇಕಂತಕ್ಕಂಥ ಸಾಧನೆ ಮಟ್ಟಲನ್ನ ಯಾವ ರೀತಿ ಹತ್ಬೇಕಂತಕ್ಕಂಥ ಕಾರಣೀಭೂತರು. ಅದಕ್ಕೆ ಉದಾಹರಣೆ ಅಂತಂದ್ರೆ ನಮ್ಮ ದಕ್ಷ ಅಧಿಕಾರಿ ಬಸವರಾಜ್ ಪಾಶ್ಚಾಪುರ ಅವರು. ಅದೇ ತರನಾಗಿ ಈಗಾಗಲೇ ಹೇಳಿದ ಹಾಗೆ ಅವ್ರ ಫ್ಯಾಮಿಲಿ ಅವರು ಕೂಡ ಬಹಳ ಎಜುಕೇಶನ್ ಏನ್ ಪಡ್ಕೊಂಡವ್ರಲ್ಲ. ಅವ್ರು ಬಹುಶಃ ಯಾಕಂದ್ರೆ ಸೆಕೆಂಡ್ ಇಯರ್ ಪಡ್ಕೊಂಡಿರ್ಬೋದು, SSL ಪಡ್ಕೊಂಡಿರ್ಬೋದು, ಇಲ್ಲ ಆದ್ರೂ ಕೂಡ ಮಕ್ಕಳನ್ನ ಯಾವ ರೀತಿ ಓದಿಸಿದ್ದಾರೆ ನೋಡಿ. ಇದು ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣ ಕೊಡ್ಲಿಕ್ಕೆ ಅವ್ರು ಕಾರಣೀಭೂತರು. ಈ ಒಂದು ಚೇರ್ಮನ್ ಯಾಕೆಂತಂದ್ರೆ ಇವತ್ತಿನ ಪ್ರಸ್ತುತ ಯಾಕೈತಪ್ಪ ಅಂತಂದ್ರೆ ಯಾರಾದ್ರೂ ಗುರುತಿಸ್ಬೇಕಂತಂದ್ರೆ ಅವ್ರ ಮಗ ಅಂತ ಗುರುತಿಸ್ಬೇಕು. ಅಲ್ಲ ಇವ್ರ ಅಪ್ಪಾರ್ ನೋಡ್ರಿ, ಇವ್ರು ಸಾಧನೆ ಮಾಡೋದಂತ ಇವ್ರ ಅಪ್ಪಾರ್ ನೋಡ್ರಿ ಅಂತಕ್ಕಂಥ ಸಾಧನೆ ಮಾಡ್ತಿಲ್ಲ. ಅದು ತಂದೆ ತಾಯಿಗಳ ಹೆಮ್ಮೆ ಪಡ್ತಕ್ಕಂಥ ಸಾಧನೆ. ಅಂತ ಒಂದು ಸಾಧನೆಯನ್ನ ಸೈದಾಪುರ ಗ್ರಾಮದ ಸುಪುತ್ರ ಬಸವರಾಜ್ ಪಾಶ್ಚಾಪುರ ಅವರು ಮಾಡಿದ್ದಾರೆ. ಅವರು ಕೂಡ ಬಹಳ ಶ್ರಮಜೀವಿ, ಮೊದಲಿಂದ ಮಾತು ಕಡಿಮೆ ಕೆಲಸ ಜಾಸ್ತಿ, ಅಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ಸೈದಾಪುರ ಗ್ರಾಮದ ಎಲ್ಲ ಗುರು ಹಿರಿಯರು, ಅವರ ಗೆಳೆಯರ ಬಳಗದವರು ಹಾಗೂ ಅವರ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಾಗಿರ್ಬೋದು, ತಾಯಿ ತಂದೆಗಳಾಗಿರ್ಬೋದು, ಅವರ ಗುರು ಹಿರಿಯರಾಗಿರ್ಬೋದು, ಗೆಳೆಯರ ಬಳಗದವರಾಗಿರ್ಬೋದು, ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬಿರುವ ಸ್ವಾಗತವನ್ನ ಹೇಳಿ ಈಗ ಈ ಕಾರ್ಯಕ್ರಮದ ಒಂದು 2ನೇ ಘಟ್ಟ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಸೈದಾಪುರ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಾಜಿ KMF ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ್ ಪಾಟೀಲ್ ಅವರು ಕೂಡ ಒಂದೆರಡು ಮಾತುಗಳಾಡ್ಬೇಕಂತ ಅವ್ರನ್ನ ಕೇಳ್ಕೊಳ್ತೀನಿ. ನಮ್ಮ ಸೈದಾಪುರ ಗ್ರಾಮದ ಆರಾಧ್ಯ ದೇವರಾದ ಶಿವಲಿಂಗೇಶ್ವರನ ಮನದಲ್ಲಿ ನೆನೆದು ಈ ಸಂಜೆ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಸೈದಾಪುರ ಗ್ರಾಮದ ಹಿರಿಯರೇ, ಮಧುಮಾಲಿ, ಮಾರಾಪು, ಕಪ್ಪಲಗುತ್ತಿ, ಮರಾಪುರಿ ಆಗಮಿಸಿದಂಥ ಎಲ್ಲ ಹಿರಿಯರೇ, ಯುವಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಸವರಾಜ್ ಪಾಶ್ಚಾಪುರ ಅವರ ಒಂದು ಸಾಧನೆಯ ವಿಷಯ ಇಟ್ಕೊಂಡು ಇವತ್ತು ನಾವು ಎಲ್ಲರೂ ಕೂಡಿದ್ವಿ. ಈಗಾಗಲೇ ಪರಿಚಯ ಮಾಡಿಕೊಡೋದ್ರೊಳಗ ಬಸವರಾಜ್ ಪರಿಚಯ ಎಲ್ಲ ಕರೆಕ್ಟ್ ಇರಬೇಕು. ನಮ್ಮ ಆಂಕರಿಂಗ್ ಮಾಡುವಂಥ ಕರ್ನಾಟಕ ಆದ್ರೆ ಒಂದು ವಿಷಯನ ನಾ ಚಾತಿಗೆ ಹೇಳ್ಬಿಡ್ತೀನಿ ನಿಮ್ಗೆ. ಆ ನಂತರ ಬಸವನ ವಿಷಯ ತಗೋತೀನಿ. ಯಾಕಂದ್ರೆ ಬಸವರಾಜೇ ನಿಮ್ಮ ಎಲ್ಲರ ಮುಂದೆ ಮತ್ತು ಜೊತೆಯಾಗಿ ಬೆಳೆದಂಥವ.
ಆ್ಯಂಕರಿಂಗ್ ಮಾಡುವಾಗ ಅವ್ರ ತಂದೆ ಅವರು PUC ಕಲ್ತಾರ ಅಂದ್ರೆ ನಮ್ಮ ಮಲ್ಲಪ್ಪ PUC ಅಲ್ಲ, ಅವ್ರು ಶಾಲೆಗೆ ಬಂದಿಲ್ಲ ಅವ. ಯಾಕಂದ್ರೆ ನಾವು ಪ್ರೈಮರಿ ಸ್ಕೂಲ್ನಾಗ ಕಲಿಯುವಾಗಿಂದ ನಾವು ದೋಸ್ತಿ, ನಾವು ಇಬ್ಬರು ದೋಸ್ತಿ ಜೀವಂತ ಉಳಿದಿದ್ದೆವು. ನಮ್ಮ ಇನ್ನೊಂದು ದೋಸ್ತಿ ನಮ್ಮ ಕೈ ಬಿಟ್ಟು ಹೋಗೈತಿ ಈಗಾಗಲೇ. ಅದು ಯಾರು ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕೀಗ. ನಮ್ಮ ಭೀಮ್ಸಿ ಪಾಶಾಪ್ ಎಲ್ಲರೂ ತೋಟ ಹಚ್ಚಿಗೆ ಇರೋದ್ರಿಂದ ದಿನಾಲು ಕೂಡೇ ಇರೋರು. ಇವ್ರಟ್ಟು ಒಕ್ಕಲ್ತನ ಮಾಡಿ ಸಾಯಂಕಾಲ ಕೊಡೋರು. ನಾನು ಪ್ರೈವೇಟ್ ಸ್ಕೂಲಿಗೆ ಹೋಗಿ ಸಂಜೆ ಹೊತ್ತು ಬಂದು ಕೊಡೋರು. ಯಾಕಂದ್ರೆ ನಮ್ಗಿಂತ 3 ವರ್ಷ 4 ವರ್ಷ ಮಲ್ಲಪ್ಪ ದೊಡ್ಡವ. ಆಗ ಅವ್ರದ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಾನೇ ದೊಡ್ಡವ. ನಮ್ಮಲ್ಲಿ ನಾವು ಸ್ಕೂಲ್ ಬಿಡಲಿಲ್ಲ. ಅವರು ಸ್ಕೂಲ್ ಬಿಟ್ಟು ಸ್ಕೂಲ್ ಅಂದ್ರೆ ಅಡ್ಮಿಷನ್ ಮಾಡಿಲ್ಲ, ಅವರು ಒಕ್ಕಲ್ತನಕ ಹಾಕಿಬಿಟ್ಟಿದ್ರು. ಒಂದು ಏನು ಮಲ್ಲಪ್ಪನ ನೇಚರ ನಿಮಗೆ ಹೇಳುವುದಲ್ಲ, ಯಾವ್ದು ಹಿಡಿತಲ್ಲ ಅದನ್ನ ಪಾರ್ ಕಾಣಿಸ್ತದ. ಅಂದ್ರೆ ಅರ್ಧಟ್ಟು ಯಾವುದೋ ಬಿಡುವಂಗಿಲ್ಲ. ನಾವು ಹೈಸ್ಕೂಲ್ಗೆ ಹೋಗುವಾಗ ಅವ ಒಕ್ಕಲ್ತನ ಮಾಡೋರಂದ್ರೆ ತಾಲೀಮ್ ಮಾಡ್ತಿದ್ದ. ಅಂದ್ರೆ ಕಲ್ಲು ಎಗುದು, ಕೊಡಾಣಿ ಎಗುದು. ಅದರಲ್ಲಿ ಅವರು 3-4 ಜನ ಮಾಡ್ತಿದ್ರು. ಇವನೇ ಒಳ್ಳೆಯದಾಗಿ ಅದರಲ್ಲಿ ಒಂದು ಗುರಿಯನ್ನು ಮುಟ್ಟಿದಂತ. ಅದರ ನಂತರ ಅವನ ಲಗ್ನ ಆಯ್ತು. ಲಗ್ನ ಆದ ನಂತರ ಅವನು ಏನು ಉದ್ದೇಶ, ನಾನು ಶಾಲೆ ಕಲೀಲಿಲ್ಲ, ನನ್ನ ಮಕ್ಕಳನ್ನಾದ್ರೂ ಕಲಿಸ್ಬೇಕು ಅನ್ನುವಂಥ ಒಂದೇ ಒಂದು ಗುರಿ ಅವನು, ಮತ್ತೇನಿಲ್ಲ. ನಾ ಇವತ್ತು ಉಪವಾಸ ಬಿದ್ದರೂ ಚಿಂತೆ ಇಲ್ಲಪ್ಪ, ನನ್ನ ಮಕ್ಕಳ ಶಾಲೆ ಕಲಿಸ. ಅದು ಒಂದೇ ಚಿಂತನೆ ಒಳಗೆ ಆ ಹುಡುಗರು ಶಾಲೆ ಕಲಿಸುವಂತ ಒಂದು ವ್ಯವಸ್ಥೆ ಮಾಡಿ. ಇನ್ನ ಇವ ಬಸವರಾಜ್ ಸಣ್ಣ ಹುಡುಗ, ಇವನಿಗಿಂತ ಒಬ್ಬ ದೊಡ್ಡವ ಇದ್ದ. ಅವನ ಹೆಸರೇನು? ರಮೇಶ್. ಅವನು 7ನೇ ತನಕ ಶಾಲೆಗೆ ಬಂದಿಲ್ಲ. 1ನೇ ತನಕ 7ನೇ ತನಕ ಶಾಲೆಗೆ ಹೋಗಿದ್ದ ನಾವು. ರಾಜೇಶ್ ಅವನು ಒಮ್ಮೆ 7ನೇ ತನಕ ಗೊತ್ತು ಹೈಸ್ಕೂಲ್ಗೆ ಹೋಗಿ. ಆ ನಂತರ ಅವನು ಕಾಂಪಿಟೇಟಿವ್ ಇದು CET ಒಳಗೆ ಚಲೋ ಪರ್ಸೆಂಟೇಜ್ ತಗೊಂಡು, ಆಗ ಕಂಪ್ಯೂಟರ್ ಒಂದು ಒಳ್ಳೆ ಇಮೇಜ್ ಇತ್ತು. ಅದೇ ವರ್ಷ ಅವನು BE ಕಂಪ್ಯೂಟರ್ ನಮ್ಮ ಬಸವೇಶ್ವರ ಕಾಲೇಜಿನ ತಗೊಂಡ. ಅವನಿಗೆ ಕಂಪ್ಯೂಟರು, ಮೆಕ್ಯಾನಿಕಲ್, ಸಿವಿಲ್ ಅಂದ್ರೆ ಅವನು ತಿರುಗಿದ್ದಿರಲಿಲ್ಲ. ಅವನ ಮಾಮ ಅಂತಿದ್ದ. ಒಂದು ರೂಢಿ ಒಳಗೆ ದಿನಾಲು ಎಲ್ಲರೂ ಕೂಡಿರೋ ಅವ್ರನ್ನ, ಮಾಮ ನನಗೆ ಮೆಕ್ಯಾನಿಕಲ್ ಕೊಡಿಸ್ಬೇಕು ನೀ ಸೀಟ. ನಾವು CET ಹೋಗಿದ್ವಿ ಎಲ್ಲರೂ. ನಮ್ಮ ಬಸಾಪುರ ಸಿಗಿದ್ದ, ಮಲ್ಲಪ್ಪಿದ್ದ. ನಾವು ಒಬ್ಬರು CETಗೆ 3 ಜನ ಹೋಗಿದ್ರು ಬೆಂಗಳೂರಿಗೆ. ಅವನು CET ತಗೊಳ್ಳಾಕ 3 ಜನ ಹೋಗಿದ್ರೆ. ಒಳಗೆ ಹೋದ್ವಿ ನಾವು ಇಬ್ರು, ಅವ ನಾನು ಇಬ್ಬರನ್ನ ಬಿಡ್ತಿದ್ರು ಅವರು. ಅಲ್ಲೇ ನಾನು ಏನೋ ಮಾಡಿ ಕಂಪ್ಯೂಟರ್ ಕೊಡಿಸ್ಬೇಕನ್ನವ, ಅವ ಏನೋ ಮಾಡಿ ನಾ ಮೆಕ್ಯಾನಿಕಲ್ ತಗೋಬೇಕನ್ನವ. ಅದು ಬಸವೇಶ್ವರ ಕಾಲೇಜಿನ ರ್ಯಾಂಕ್ ಬಂತು. ಇಲ್ಲ ಬಸವೇಶ್ವರ ಸಿಗ್ತೈತಲ್ರಿ ಇವನಿಗೆ ಕಂಪ್ಯೂಟರ್ ಸೈನ್ಸ್ ಅಂತ ಸಿಗ್ತೈತ್ರಿ, 1 ಸೀಟ್ ಐತಿ, 3 ಒಳಗೆ ಕೊಡ್ತೀವ್ರಿ. ಅವ್ರು ಕೊಟ್ಟು ಬಿಡ್ರಿ ಅಂದ್ರೆ ಇವ್ ಬಾಜು ಕೂತ್ಕೊಂಡು ಅಳಕೈತ. ಮಾಮ ನನಗೆ ಕಂಪ್ಯೂಟರ್ ಬೇಡ, ನನಗೆ ಮೆಕ್ಯಾನಿಕಲ್ ಬೇಕು ಅಂತ ನಾನು ಹೇಳಿದಾಗ, ಇದು ಫಸ್ಟ್ ರೌಂಡ್, ನಿನಗೆ ಬೇಡ ಅಂದ್ರೆ ಮುಂದಿನ ರೌಂಡ್ ಬೇಕಪ್ಪ, ಈಗ ತಗೊಂಡು ನೋಡೋಣ ಅಂತ ಹೇಳಿ ಅವರು ದಕ್ಷ ಅಧಿಕಾರಿ ಬಸವರಾಜ ಪಾಶಾಪುರ ಅವರಿಗೆ ಸನ್ಮಾನಿಸಿ ಈಗ ತೇಲ್ದಾರ್ ಮತಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸಿದ್ದಪ್ಪಣ್ಣ ಬಣ್ಣೂರವರು, ನಮ್ಮ ನೆಚ್ಚಿನ ಅಧಿಕಾರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅವರಿಂದ ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಬಸವರಾಜ್ ಪಾಶಾಪುರ ಅವರು ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಓಕೆ, ಇನ್ನೂ ಕಾರ್ಯಕ್ರಮ ಬಹಳಷ್ಟಿದೆ. ಆದ ಕಾರಣ ಈ ಕಾರ್ಯಕ್ರಮ ಉದ್ದೇಶಿಸಿ ಸಿದ್ದಪ್ಪಣ್ಣ ಹೊನ್ನೂರಣ್ಣ ಅವರು ಕೂಡ ಒಂದೆರಡು ಮಾತುಗಳಾಡಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಮುಖ್ಯಮಂತ್ರಿ ಪದಕವನ್ನು ಪಡೆದಂಥ ಸಿದ್ದಯ್ಯ ಸಾಹೇಬ್ರೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಗ್ರಾಮಸ್ಥರೇ, ಎಲ್ಲ ಊರಿನ ಹಿರಿಯರೇ ಮತ್ತು ಪತ್ರಿಕಾ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಇವತ್ತಿನ ದಿವಸ ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ನಮ್ಮ ರಂಗನಗೌಡ ಪಾಟೀಲರು ಬಹಳ ಸವಿಸ್ತಾರವಾಗಿ ಹೇಳಿದ್ರು. ನನಗೆ ಬಹಳ ಖುಷಿ ಆಯಿತು. ನಾನು ಏನು ಮಾತಾಡ್ಬೇಕಂತಿಲ್ಲ, ಅವರೇ ಮಾತಾಡಿದ್ರು. ಯಾಕಂತಂದ್ರೆ ಚಿನ್ನದ ಪದಕ ಸಿಗಬೇಕಾದ್ರೆ ಅದು ರಾಜ್ಯದಲ್ಲಿ 5 ಜನಕ್ಕೆ ಸಿಕ್ಕಿತ್ತು. ಅದೇನು ಸಣ್ಣ ಕೆಲಸ ಅಲ್ಲ. ಚಿನ್ನದ ಪದಕ ಕೊಡಬೇಕಾದ್ರೆ ಇನ್ಫ್ಲೂಯೆನ್ಸು ರೊಕ್ಕ ಕೊಟ್ಟು ಮಾಡುವಂಥದ್ದಲ್ಲ. ಅವರು ಇರುವಂಥ ನಡವಳಿಕೆ, ಅವ್ರು ಏನು ಅಧಿಕಾರ ಅನುಭವಿಸಿರ್ತಾರಲ್ಲ, ಅವ್ರದೆಲ್ಲ ಸರ್ವೆ ಮಾಡಿ ಎಲ್ಲ ವಿಚಾರ ಮಾಡಿ ಕೊಡ್ತಾರೆ. ಹಂಗ ಏನು ಕೊಡಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಪಕ್ಷ ಪಾತ ಜಾತಿ ಯಾವುದೂ ಇರಂಗಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಚಿನ್ನದ ಪದಕ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನೋ. ಇನ್ನೊಂದು ವಿಷಯ ಹೇಳಿದ್ರು ಅವರು, ನಮ್ಮ ರಂಗನಗೌಡ ಪಾಟೀಲ್ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ, ಸಾಲ ಮಾಡಿ ಸಾಲಿ ಕಲಿಸಿ ಅಮೆರಿಕಕ್ಕೋ ಎಲ್ಲೋ ತಾಯಿ ತಂದೆನ ಬಿಟ್ಟು ಹೋಗ್ತಾರೋ ಅಂತ ಹೇಳಿದ್ರೆ, ಅದು ನನಗೊಂದು ಆದ ಅನುಭವ, ಬಹಳ ದೊಡ್ಡ ಅನುಭವ ಆಗಿದೆ. ಯಾಕಂತಂದ್ರೆ ಒಂದು ನಮ್ಮ ಕ್ಷೇತ್ರದಲ್ಲಿ ಒಬ್ರು XYZ ಒಳ್ಳೆ ಆಸ್ತಿವಂತರು, ಇಬ್ರು ಮಕ್ಕಳಿದ್ರೆ ಇಬ್ರು ಅಮೆರಿಕದಲ್ಲಿದ್ದಾರೆ. ಅವ್ರ ತಾಯಿ ತಂದೆ ತೀರ್ಕೊಂಡ್ರೆ ಅವ್ರು ಬರಲೇ ಇಲ್ಲ. ಅದನ್ನ ನಾನಾ ಹೋಗಿ ಬಂದಿದ್ದೆ ಎಲ್ಲ ಇದನ್ನ ಮಾಡಿನಿ. ಅದು ಏನಾಗಿತ್ತಂದ್ರೆ ಇಬ್ರು ಸುಟ್ಕೊಂಡ್ ಸತ್ತಿದ್ರು ತಾಯಿ ತಂದೆ. ಮಕ್ಕಳು ಬಂದಾರ, ನೀ ಜೋಪಾನ ಮಾಡಿ. ಆದ್ರೆ ದಯವಿಟ್ಟು ಮಕ್ಕಳನ್ನ ಇಲ್ಲೇ ಸಾಲಿ ಕಲಿಸಿ ಇಲ್ಲೇ ಬೆಳೆಸಲ್ಲ. ಪಚ್ಚಾಪುರದವ್ರ ಹಿರಿಯರಿಗೆ ಅವ್ರ ಮನೆತನಕ್ಕೆ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಒಂದ್ ಮಾತು ಹೇಳಕ್ ಬಯಸ್ತೀನಿ. ಅವ್ರ ಇತಿಹಾಸ ಕೇಳಿದ್ರೆ, ನಾನು ಒಬ್ಬ ಕ್ರೀಡಾಪಟು, ಕರ್ನಾಟಕ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿನಿ, ವೈಸ್ ಕ್ಯಾಪ್ಟನ್ ಆಗಿನಿ, 3 ಸಲ ನ್ಯಾಷನಲ್ ಆಡೀನಿ, 5 ಸಲ ಯೂನಿವರ್ಸಿಟಿ ಆಗಿನಿ. ಯಾಕಂದ್ರೆ ನನಗೆ ಕ್ರೀಡಾಪಟು ಅಂದ್ರೆ ಬಹಳ ಪ್ರೀತಿ. ಯಾಕೆ ಪ್ರೀತಿ ಅಂದ್ರೆ, ನಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಕ್ರೀಡೆಯಿಂದ ಇಷ್ಟೊಂದು ಹೆಸರು ಮಾಡೀನಿ. ಕ್ರೀಡೆಯಿಂದ ನನ್ನ ಹೆಸರು ಗೊತ್ತಾದ್ಮೇಲೆ ಇಷ್ಟು ಎತ್ತರಕ್ಕೆ ಬೆಳೆದಂತ ಹೇಳಲಿಕ್ಕೆ ಬಯಸ್ತೀನಿ. 100 ಕಿಲೋಮೀಟರ್ 14 ತಾಸಿನಲ್ಲಿ ಓಡ್ಯಾರ. ಬಹಳ ಅಂದ್ರೆ ಗ್ರೇಟ್. ಯಾಕಂದ್ರೆ ಅದೇನು ಸಣ್ಣ ಕೆಲಸ ಅಲ್ಲ. ನಡ್ಕೊತ ಹೋದ್ರು ಓಡ್ಕೊತ ಹೋದ್ರು ಬೈಕ್ ತಗೊಂಡು ಹೋಗಕ್ಕೂ ಬ್ಯಾಸರ ಬರ್ತೈತಿ. ಆದ್ರೆ ಓಡ್ಕೊತ ಹೋಗ್ಯಾರಲ್ಲ, ಅದೇನೋ ಅಂತಾರಲ್ಲ, ನೀರಿನಿಂದ ಜಳಕ ಮಾಡಿದ್ರೆ ಅರಿವಿ ಬದಲಾಯಿಸಬಹುದು, ಅದೇ ಬೆವರಿನಿಂದ ಜಳಕ ಮಾಡಿದ್ರೆ ಇತಿಹಾಸ ಬದಲಾಯಿಸಬಹುದು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಆಟಗಾರರಾಗಿ ಬೆಳಿಬೇಕಾದ್ರೆ ನಾನು ಯೂನಿವರ್ಸಿಟಿ ಕ್ಯಾಪ್ಟನ್ ಆಗ್ಬೇಕಂತೇಳಿ ಈ ಭಾಗದಾಗ ಬಹಳ ಆಸೆ ಪಟ್ಟಿನಿ. ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಯಾರೂ ಕೊಟ್ಟಿದ್ದಿಲ್ಲ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗ್ಬೇಕಾದ್ರೆ. ನಾನು ಎಷ್ಟು ಶ್ರಮ ಪಟ್ಟಿನಂದ್ರೆ ಎಷ್ಟೋ ಸಲ ನಾವು ಹೋಗಿ ಹೊಳ್ಳಿ ಬಂದೆವು. ನಮ್ಮಲ್ಲಿ ಎಂತೆಂತ ಘಟನೆ ಇಟ್ಕೊಂಡು ಕ್ಯಾಪ್ಟನ್ ಆಗಕ್ಕಾಗ್ಲಿಲ್ಲ. ಆದ್ರೆ ಅವಕಾಶ ನನಗೆ ಸಿಕ್ತು. ಹೆಂಗ ಅವಕಾಶ ಸಿಕ್ತಂದ್ರ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದೆ ಅನ್ನೋದು ಇವತ್ತಿನ ದಿವಸ ಸಂದರ್ಭದಲ್ಲಿ ಹೇಳಕ್ ಯಾಕೆ ಬಯಸ್ತೀನಿ ಅಂದ್ರೆ, ಇವರು ಒಬ್ರು ಸ್ಫೂರ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾಗದಾಗ ಮುಖ್ಯಮಂತ್ರಿ ಪದಕವನ್ನು ಸಿಕ್ಕಿದ್ದು ಹೆಚ್ಚಿನ ಹೇಳಕ್ ಬಯಸ್ತೀನಿ. ಮತ್ತೆ ಇನ್ನೊಂದು, ಮಕ್ಕಳನ್ನ ಬೆಳೆಸೋಕೆ ಹೆಂಗಿರ್ಬೇಕು ಅಂದ್ರೆ, ಪಚ್ಚಾಪುರದವ್ರನ್ನ ಮೊದಲೇದಿಂದ ನೋಡೀನಿ. ಆದ್ರೆ ಅವ್ರ ತಾಯಿ ತಂದೆ ಒಳ್ಳೆ ರೀತಿಯಿಂದ ಬೆಳೆಸಾರು. ಅವ್ರ ಕಡೆ ನಯ ವಿನಯ ಎಂತಾದ್ರೆ, ಅವ್ರ ಸಂಸ್ಕಾರ ಎಂತಾದೈತಪ್ಪ ಅಂದ್ರೆ, ಒಂದು ಎಲ್ಲರೂ ತಿರುಗಿ ನೋಡ್ಬೇಕು. ಅವ್ರದ್ದು ನೋಡಿದ್ರೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಬೇಕು. ಎಲ್ಲರೂ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಪ್ಪ ಅಂದ್ರೆ ಸಂಸ್ಕಾರವನ್ನು ಕಳಿಸೋದು ಬಹಳ ಮುಖ್ಯ ಐತಿ. ಯಾಕಂದ್ರೆ ಅವರು ಒಬ್ಬೊಬ್ಬರು ಶ್ರೀಮಂತರ ಮನ್ಯಾಗ ಬಂದು ಕುಂಡು ಅನ್ನಂಗಿಲ್ಲ, ಅವ್ರ ಮನೆಗೆ ಹೋದ್ರೆ ನೀರು ಕೊಡಂಗಿಲ್ಲ ಎಷ್ಟೋ ಜನ. ಆದ್ರ ಸಂಸ್ಕಾರ ಎಷ್ಟು ಮುಖ್ಯ ಐತಿ ಇವ್ರು ನೋಡಿ ಕಲಿಬೇಕು. ಯಾರನ್ನ? ಪಚ್ಚಾಪುರದವರು. ಯಾಕಂದ್ರೆ ನಾ ಬಹಳ ಅವ್ರ ಹೆಸರು ಕೇಳಿ, ನಮ್ಮ ವಿಠಲ್ ಹೊಸಮನಿ ಮುಂಜಾನಿಂದ 2-3 ಸಲ ಫೋನ್ ಮಾಡಿ ನನಗೆ, ಅಣ್ಣ ಇವ್ರ ಕಾರ್ಯಕ್ರಮ ತಪ್ಪಿಸ್ಬಾರ್ದತ್ತ. ಆದ್ರೂ ಇವತ್ತ ಅಲ್ಲೇ ದೇವಸ್ಥಾನದಾಗ ಕಾರ್ಯಕ್ರಮ ಇತ್ತು, ಎಲ್ಲೇ ರಬ್ಗೈ ಒಳಗ. ನಾ ಫಸ್ಟ್ ಇಲ್ಲಿ ಹೋಗಿ ಅಲ್ಲಿ ಬರ್ತೀನಿ ಅಂತೇಳಿ ಅವ್ರ ಟೈಮಿಂಗ್, ಅದಕ್ಕೆ ಲಘು ಮಾತಾಡ್ಬೇಕಂತೇಳಿ ನಿಮಗೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಾ ಮೊದಲು ನಿಮ್ಗೆ ಅದ್ರ ಬದಲ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಂದು ಅರ್ಜೆಂಟ್ ಇರೋದ್ರಿಂದ ಲಘುನ ಮಾತಾಡೋದು ಅಂತೇಳಿ ನೀವೇನೋ ಯಾರೋ ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಅವ್ರ ಕಾಯಕ ಹಚ್ಚಿನಿ, ವಿಠಲ್ ಫೋನ್ ಮಾಡಿದೆ, ಬಂದ ಬಿಟ್ಟಪ್ಪ ಬಂದ್ ಅಂತೇಳಿ 2 ಮಾತು ಮಾತಾಡ್ಬೇಕಂತ ಅವ್ರು ಬಂದಲ್ಲ. ನಾ ಎಷ್ಟು ಹೊಗಳಿದ್ರು ಸಾಲದ. ಅದಕ್ಕೆ ದಯವಿಟ್ಟು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂದ್ರ, ಇವತ್ತು ಬೇಕಾದಷ್ಟು ಆಸ್ತಿ ಮಾಡ್ಬೋದು. ಆದ್ರ ಒಂದ್ ಮಾತಾಡಕ್ ಹೇಳ್ತೀನಿ ನಿಮ್ಗೆ, ಮಕ್ಕಳು ಚೆನ್ನಾಗ್ ಮಾಡ್ಲಾರ್ದ ಇದ್ರ ಏನ್ ಬೇಕಾದ್ ಮಾಡ್ಬೋದು. ಇವತ್ತು ಕ್ರೀಡಾಪಟುವಾಗಿ ಏನಂದ್ರ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದಂದ್ರ ಅವ್ನು ಜಗತ್ತನ್ನೇ ಗೆಲ್ಬಹುದು. ಅದಕ್ಕೆ ಮಕ್ಕಳನ್ನ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಮಾಡ್ಬೇಕು. ಬರೀ ಓದೋದಷ್ಟ ಮುಖ್ಯ ಅಲ್ಲ, 1 ತಾಸರೆ ಮಕ್ಕಳನ್ನ ಆಟದ ಚಟುವಟಿಕೆಗಳು ಬಿಡ್ಬೇಕು. ಪ್ರತಿ ಮನೆಯವ್ರಿಗೂ ಹೇಳ್ತಾರೆ, ಹಿರಿಯರಿಗೆ 1 ತಾಸರೆ ಆಟದ ಚಟುವಟಿಕೆಗಳಿಗೆ ಇರ್ಬೇಕು. ಯಾಕಂದ್ರೆ ಆಟದ ಚಟುವಟಿಕೆಗಳಿಗಿದ್ರೆ ಯಾವಾಗೂ ಮೆಂಟಲಿ ವೀಕ್ ಆಗಂಗಿಲ್ಲ,
ಶರೀರದಿಂದ ಫಿಟ್ ಇದ್ರೆ ಏನ್ ಬೇಕಾದೆಲ್ಲ ಮಾಡ್ಬೋದು. ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಮತ್ತು ಕ್ರೀಡಾಪಟುಗಳನ್ನು ಮಾಡ್ರಿ, ಬಿಸ್ನೆಸ್ ಮ್ಯಾನ್ ಮಾಡ್ರಿ, ಚಲೋ ಅಭ್ಯಾಸ ಮಾಡ್ರಿ, ಒಳ್ಳೆ ರೈತರನ್ನಾಗಿ ಮಾಡಿ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ ಎಲ್ಲ ಹಿರಿಯರಿಗೆ. ಅದಕ್ಕೆ ದಯವಿಟ್ಟು ನಾವು ಇನ್ನೊಬ್ಬರ ಇಂಥವ್ರನ್ನ ಇವ್ರಿಗೆ ಯಾಕೆ ಸನ್ಮಾನ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇಷ್ಟೊಂದು ಗ್ರ್ಯಾಂಡ್ ಆಗಿ ಸನ್ಮಾನ ಮಾಡಲಿಲ್ಲ, ಬಹಳ ಸಂತೋಷ ಆಗೈತೆ. ಯಾಕೆ ಸನ್ಮಾನ ಮಾಡ್ಬೇಕು, ಇವ್ರು ನೋಡಿ ಇನ್ನೊಬ್ರು ತಯಾರಕ್ಕ, ಇನ್ನೊಬ್ರು ನಾನು ಸನ್ಮಾನ ಮಾಡ್ಕೋಬೇಕು, ನಾನು ಏನಾರ ಅಚೀವ್ಮೆಂಟ್ ಮಾಡ್ಬೇಕು. ಇವತ್ತು ಶಾಲೆ ಒಳಗಿರ್ಬೋದು, ಕಾಲೇಜ್ ಒಳಗಿರ್ಬೋದು, ಇನ್ನೂ ಕ್ರೀಡಾಪಟು ಆಗಿರ್ಬೋದು, IAS ಕಲಿಬಹುದು, IPS ಕಲಿಬೇಕು. ನಮಗೂ ಆಸೆ ಬರ್ತೈತಿ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂತ, ನಮ್ಮ ಈ ಪಾಲಕರಲ್ಲಿ ಬರ್ತೈತಿ ಮೊದಲ. ಯಾಕಂದ್ರೆ ಪಚ್ಚಾಪುರದವ್ರ ಮಗ ಇಷ್ಟೊಂದು ಶಾಣೆ ಆಗ್ಯಾನೋ, ಪದಕ ತಗೊಂಡಾನೋ, ನಮ್ಮ ಮಗನೋ ಏನಾರ ಮಾಡ್ಲೇನೋ ಅಂತ ಬರ್ತೈತಿ. ಅದಕ್ಕೆ ದಯವಿಟ್ಟು ಈ ಸೈದಾಪುರ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಇನ್ನೂ ಯಾರಾದ್ರೂ ನಿಮ್ಮಲ್ಲಿ ಸಾಧನೆ ಮಾಡಿದವರಿಗೆ ಪ್ರತಿ ವರ್ಷ ಆಗಲಿ, ಪ್ರತಿ ತಿಂಗಳಾಗಲಿ ಯಾವತ್ತು ಸಾಧನೆ ಮಾಡಿದ್ರೆ ಇಷ್ಟೊಂದು ಜನ ಕೂಡಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾ ಹೇಳಿಕ್ ಬಯಸ್ತೀನಿ. ನಾ ಇನ್ನೂ ಬಹಳ ತನಕ ಮಾತಾಡಂಗಿಲ್ಲ, ಇನ್ನೂ ಟೈಮ್ ಆಗೈತಿ, ಇನ್ನೂ ಮಾತಾಡೋರು ಬಾಳದರು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಜೈ ಕರ್ನಾಟಕ. ಬಹಳ ಸ್ಫೂರ್ತಿದಾಯಕ ಮಾತನಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತಂದ್ರೆ ಆ ಸಾಧನೆ ಒಂದೇ ಸಾರಿ ಸಿಗೋದಿಲ್ಲ, ಮರಳಿ ಮರಳಿ ಪ್ರಯತ್ನ ಪಟ್ಟ. ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗ್ರಾಮದ ಗುರು ಹಿರಿಯರೇ ಹಾಗೂ ಈ ಸೈದಾಪುರ ಗ್ರಾಮದ ಪಾಶ್ಚಾಪುರ ಫ್ಯಾಮಿಲಿ ಒಳಗೆ ಭಾಳ ಆತ್ಮೀಯರು ಮತ್ತು ನಮ್ಮ ಕಲೀಗರು ಮುಂಜಾನೆ ವ್ಯಾಟ್ಸಪ್ನಾಗ ನೋಡೀನಿ. ಆದರೆ ಇವತ್ತು ವಿಕ್ರಮ್ಗೆ ಮತ್ತು ನಮ್ಮ ಚೌಕಾಗಿ ಹೇಳಿ ಹೋಗಿ ಬರೋಣ ಬರ್ರಿ, ಒಂದು 5 ನಿಮಿಷ ಶಾಲಾಗಿ ಬಂದ್ಬಿಡೋಣ ಅಂತೇಳಿ. ಆದರೆ ಇವತ್ತಿನ ದಿನ ಇಲ್ಲಿ ಬಂದು ಇದನ್ನು ನೋಡಿದ್ರೆ ನಾ ಏನು ಕಬ್ಬು, ಗ್ಯಾಂಗ್, ಗಾಡಿ ಇವನ್ನೆಲ್ಲ ಬಿಟ್ಟು ಒಂದು ಮತ್ತೊಂದು ಜಗತ್ತು. ಯಾಕಂದ್ರೆ ಇಷ್ಟೊಂದು ಸ್ಫೂರ್ತಿದಾಯಕ ರಂಗನಗೌಡರದ್ದು ಮಾತ್ರ ಇವತ್ತು ಭಾಳಷ್ಟು. ಯಾಕಂದ್ರೆ ನಾನು ಒಬ್ಬ ವಿಜ್ಞಾನಿ ಆದ ಕಾರಣಕ್ಕಾಗಿ ಅವ್ರ ಜೊತೆ ನಾನು ಮಾತಾಡೋಕ್ಕೆ ಆಗಲ್ಲ. ನಾನು ವಿಜ್ಞಾನದೊಳಗೆ ಏನಾದ್ರು ಹೇಳಿದ್ರೆ ಹೇಳ್ಬೋದು. ಆದ್ರೆ ಅವ್ರು ಹೇಳಿದ ಮಾತು, ನಮ್ಮ ಮಲ್ಲಪ್ಪನವ್ರು ಒಂದು ವಿಷಯ ಹೇಳಿದ್ರು, ಅವ್ರು ಏನು ಹಿಡಿದ ಕೆಲಸ ಬಿಡಂಗಿಲ್ಲ ಅಂತಾರಲ್ಲ, ಆ ಗುಣ ನನ್ನಲ್ಲಿನೂ ಇದೆ. ಅವ್ರೇನು ನಾವು ಯಾವ್ದಾರ ಒಂದು ಕೆಲಸ ಹಿಡಿದ್ರೆ ಬಿಡಂಗಿಲ್ಲ ಅಂತ ಏನು ಅವ್ರು ಮಾತಾಡೋಲ್ಲ. ಅವ್ರು ಏನು ಹಿಡಿದ ಕೆಲಸ ಬಿಡಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಅನ್ಕೊಂಡದ್ದನ್ನ ಅವ್ರು ಸಾಧಿಸ್ಯಾರ. ಇದು ಎಲ್ಲ ಇವತ್ತಿನ ಯುವ ಪೀಳಿಗೆ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತೇಳಿ ನೀವು ಹಿಡಿದ್ರೆ ಅದರೊಳಗೆ ಒಂದೇ ಏನಿಲ್ಲ ಅಂದ್ರೆ ಕಠಿಣವಾದ ಪರಿಶ್ರಮವನ್ನು ಮಾಡಿ ಹಾರ್ಡ್ ವರ್ಕ್. ಹೆಂಗೆ ಬಸವರಾಜ್ ಅವರು CPI ಸಾಹೇಬರು ಮಾಡಿದ್ದಾರೆ, ಅವರು ಒಂದು ಈ ಸಮಾಜಕ್ಕೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ಹೆಂಗೆ ಮಾರ್ಗದರ್ಶನವನ್ನು ಮಾಡುವಂಥ ಒಂದು ಲೆವೆಲ್ನಲ್ಲಿ ಇದ್ದಾರೆ ಈಗ. ಯಾಕಂದ್ರೆ ಮುಂಜಾನೆ ಎದ್ದು ಬರೀ 2 ಕಿಲೋಮೀಟರ್, 4 ಕಿಲೋಮೀಟರ್, 10 ಕಿಲೋಮೀಟರ್ ವಾಕಿಂಗ್, ರನ್ನಿಂಗ್ ಮಾಡೋದು ಅಷ್ಟೇ ಅಲ್ದಾನ ಈ ಸಂಸ್ಕಾರ ಏನು ರಂಗನಗೌಡರು ಹೇಳಿದ್ರಲ್ರಿ, ಸಂಸ್ಕಾರವನ್ನು ಈ ಸಮಾಜವನ್ನು ಕೊಟ್ಟು ಈ ಸದೃಢವಾದ ಒಂದು ಭಾರತವನ್ನ ನಮ್ಮ ದೇಶ, ನಮ್ಮ ಮಾಲಕರು ಯಾವತ್ತೂ ಹೇಳ್ತಾರೆ, ನಮ್ಮ ಸದೃಢವಾದ ಒಂದು ದೇಶವನ್ನ ಕಟ್ಟುವುದು ಈ ಬಹಳಷ್ಟು ಜನರ ಒಂದು ಕೆಲಸ ಐತಿ. ಆ ಎಲ್ಲ ಒಂದು ಮುಂದಿನ ನಮ್ಮ ಪೀಳಿಗೆಗೆ ಅವ್ರ ಮಾರ್ಗದರ್ಶನವನ್ನು ಮಾಡ್ಕೋತ ಇನ್ನೂ ಈ ಸೈದಾಪುರ ಗ್ರಾಮ ಅಷ್ಟೇ ಅಂತಲ್ಲ, ನಮ್ಮ ತಾಲೂಕ ಇರ್ಬೋದು, ನಮ್ಮ ಸರೌಂಡಿಂಗ್ ಸಂಗರೋಡಿ ಕಾರ್ಖಾನೆ ಸರೌಂಡಿಂಗ್ ಎಲ್ಲ ಮುಂದಿನ ಜನರೇಷನ್ ಹುಡುಗರು ಮುಂದಿನ ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ಹೇಳಿ. ಯಾಕಂದ್ರೆ ಬಹಳ ಟೈಮ್ ಆಗಿಬಿಟ್ಟದ, ಈಗಾಗಲೇ ಇನ್ನೂ ಬಹಳಷ್ಟು ಮಾತಾಡೋದು ಅನಾವಶ್ಯಕತೆ ಅನಿಸ್ತೈತಿ. ಇನ್ನು ಒನ್ಸ್ ಅಗೇನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ಧನ್ಯವಾದಗಳು. ಓಕೆ, ಈಗ ಸೈದಾಪುರ ಗ್ರಾಮದಲ್ಲಿ ಏನಾಗಿರ್ತಕ್ಕಂಥ ಮುತ್ತಪ್ಪ ನಾಯಕರು ಕೂಡ ಆಗಮಿಸಿದ್ದಾರೆ. ಈಗ ಸೈದಾಪುರ ಗ್ರಾಮದ ಗುರು ಹಿರಿಯರು ಮೊದಲು ಚಿನ್ನದ ಪದಕವನ್ನು ಹಾಕಿ ಆನಂತರ ಸನ್ಮಾನವನ್ನು ಮುಂದುವರಿಸ್ರಿ. ಸೈದಾಪುರ ಗ್ರಾಮ ಸಮಸ್ತ ಗುರು ಹಿರಿಯರು ಕೂಡ ಸಾಲಾಗಿ ಎತ್ಕೊಳ್ಬೇಕು. ಈಗ ಸೈದಾಪುರ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ಫೋಟೋದಲ್ಲಿ ಭಾಗಿಯಾಗಬೇಕು. ರೌಂಡ್ ಆಗಿ ಎತ್ಕೊಳ್ರಿ.
ಓಕೆ, ಒಂದು ಚಿನ್ನದ ಪದಕವನ್ನ ಮುಡಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು.